ಕಳಸಾ ಬಂಡೂರಿ ಮಹದಾಯಿ ಯೋಜನೆಗಾಗಿ ರೈತರ ಹೋರಾಟ ಆರಂಭಗೊಂಡು ಇಂದಿಗೆ 3 ವರ್ಷ. ತಮ್ಮ ಹೋರಾಟಕ್ಕೆ ಸರ್ಕಾರಗಳು ಸ್ಪಂದಿಸದೇ ಇರೋ ಹಿನ್ನೆಲೆಯಲ್ಲಿ ಇವತ್ತು 10,000 ರೈತರು ದಯಾಮರಣಕ್ಕೆ ರಾಷ್ಟ್ರಪತಿಗಳಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಚುನಾವಣಾ ಪ್ರಚಾರದ ವೇಳೆ ಖುದ್ದು ಪ್ರಧಾನಿಯವರೇ ಗದಗ್ನಲ್ಲಿ 3 ತಿಂಗಳಲ್ಲಿ ಮಹದಾಯಿ ನೀರು ಹರಿಸ್ತೀವಿ ಅಂತ ಆಶ್ವಾಸನೆ ನೀಡಿದ್ರು. ಆದರೆ ಆ ಮಾತು ಹುಸಿಯಾಗಿದೆ. ಬಂದ್, ಗಲಾಟೆ, ಮುಷ್ಕರ, ಮುತ್ತಿಗೆ ಹಾಕಿದ್ರೂ ಪ್ರಯೋಜನ ಆಗ್ತಾ ಇಲ್ಲ ಅನ್ನೋದು ರೈತರ ಆಕ್ರೋಶ. ಓಕೆ, ಈ ಕುರಿತಂತೆ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭೀಮನ್ಗೌಡ. ನಿಜಕ್ಕೂ ವೆರಿ ಸ್ಯಾಡ್ ಅಂತ ಅನ್ಸುತ್ತೆ. 10,000 ರೈತರು ದಯಾಮರಣಕ್ಕೆ ಅರ್ಜಿ ಕೋರಿರೋದು. ಇವತ್ತೇನಾದ್ರೂ ಪ್ರತಿಭಟನೆ ಆಗುವಂತ ಸಾಧ್ಯತೆ ಇದೆಯಾ? ಹೌದು ಸಭಾ, ಏನು ಕಳಸಾ ಬಂಡೂರಿ ಮತ್ತು ಮಹದಾಯಿ ನೀರಿಗಾಗಿ ಗದಗ ಜಿಲ್ಲೆಯ ನರಗುಂದ ರೈತರು ಕಳೆದ 3 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಾನೆ ಬಂದಿದ್ದಾರೆ. ಆದ್ರೂ ಕೂಡ ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಿ ಇದರ ಬಗ್ಗೆ ಸ್ಪಂದಿಸ್ತಾ ಇಲ್ಲ. ಒಬ್ಬರ ಮೇಲೆ ಒಬ್ರು ಕೆಸರು ಎರಚಾಟವನ್ನ ನಡೆಸಿದ್ದಾರೆ. ಹೀಗಾಗಿ ಸಾಕಷ್ಟು ಮನನೊಂದಂತಹ ರೈತರು ಇವತ್ತು ಕನ್ನಡ ಪರ ಸಂಘಟನೆಯವರಾಗಿರ್ಬೋದು, ದಲಿತ ಪರ ಸಂಘಟನೆಯವರಾಗಿರ್ಬೋದು, ರೈತ ಮುಖಂಡರಾಗಿರ್ಬೋದು, ಎಲ್ಲರೂ ಸೇರಿ ಸುಮಾರು ಒಂದು 10,000 ಜನ ಇವತ್ತು ದಯಾಮರಣಕ್ಕೆ ಅರ್ಜಿ ಸಲ್ಲಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಈ ಮೂಲಕ ಆದ್ರೂ ನಮ್ಗೆ ನೀರು ಕೊಡಿ, ಇಲ್ಲ ನಮ್ಗೆ ಸಾವನ್ನಪ್ಪಲು ನಮ್ಗೆ ಅನುಮತಿ ಕೊಡಿ ಅನ್ನುವಂಥದ್ದು ರೈತರ ಒಂದು ಆಕ್ರೋಶದ ಮಾತಾಗಿದೆ ಸಭಾ. ಓಕೆ ಭೀಮನ್ಗೌಡ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.